ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಂಭ್ರಮ ಕಡಿತ 12 ವರ್ಷದ ಉಲ್ಲಾಸ್ ಆಸ್ಪತ್ರೆಗೆ ದಾಖಲು. ಎಚ್ಚೆತ್ತುಕೊಳ್ಳಬೇಕಿದೆ ನಗರಸಭೆ. ಈಗ ವಾರ್ತೆಗಳ ವಿವರ. ಕಳೆದ 25 ವರ್ಷಗಳಿಂದ ವಾಲ್ಮೀಕಿ ಗುರುಪೀಠದ ವಾರ್ಷಿಕೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಬಾರಿಯ ವಾಲ್ಮೀಕಿ ಜಾತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ನೂತನ ರಥವನ್ನ ಎಳೆಯಲಾಗಿ ಸಾವಿರಾರು ವಾಲ್ಮೀಕಿ ನಾಯಕ ಸಮುದಾಯದವರು ನೂತನ ರಥೋತ್ಸವಕ್ಕೆ ಸಾಕ್ಷಿಯಾದರು. ಹೌದು, ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಗುರುಪೀಠವನ್ನ ಸ್ಥಾಪಿಸಲಾಗಿ ಕಳೆದ 25 ವರ್ಷಗಳಿಂದ ವಾರ್ಷಿಕೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 8 ಮತ್ತು 9ರಂದು 25ನೇ ವಾರ್ಷಿಕೋತ್ಸವ ಲಿಂಗೈಕ್ಯ ಪುಣ್ಯಾನಂದಪುರಿ ಸ್ವಾಮಿಗಳ 16ನೇ ಪುಣ್ಯಾರಾಧನೆ ಹಾಗೂ ಪ್ರಸನ್ನಾನಂದ ಸ್ವಾಮಿಗಳ 15ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಹರ್ಷಿ ವಾಲ್ಮೀಕಿ ಉತ್ಸವ ಮೂರ್ತಿಯನ್ನ ಪಾಲಕಿ ಮೂಲಕ ಸಾಗಿಸಿ ತಂದು ರಥದಲ್ಲಿ ಪ್ರತಿಷ್ಠಾಪಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರು ಉತ್ಸವ ಮೂರ್ತಿ ಇರುವ ಪಾಲಕಿಯನ್ನ ಹೊತ್ತು ತಂದಿದ್ದು ವಿಶೇಷ. ಅದೇ ರೀತಿ ಪ್ರಸನ್ನಾನಂದ ಸ್ವಾಮಿಗಳೊಂದಿಗೆ ಕ್ರೇನ್ ಮೂಲಕ ರಥವನ್ನೇರಿದ ಬಳಿಕ ನೆರೆದ ಭಕ್ತರಿಂದ ನಿಗದಿತ ಸ್ಥಳದವರೆಗೆ ಪ್ರಥಮ ರಥವನ್ನ ಎಳೆದು ವಾಲ್ಮೀಕಿ ಕೃಪೆಗೆ ಪಾತ್ರರಾದರು.
ಐಎಸ್ಆರ್ ಕಾರ್ಖಾನೆ ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಿದಾಗಿನಿಂದ ಬಹುತೇಕ ರೈತರು ಕಬ್ಬು ಬೆಳೆ ಬದಲಾಗಿ ಹೆಚ್ಚಾಗಿ ಭತ್ತ ಹಾಗೂ ಬಾಳೆಯನ್ನ ಬೆಳೆಯಲು ಪ್ರಾರಂಭಿಸಿದ್ದಾರೆ. ಹೀಗೆ ರೈತರು ಬೆಳೆದ ಬಾಳೆಗೆ ವೈಜ್ಞಾನಿಕ ಬೆಲೆ ನೀಡುವಂತೆ ಹೊಸಪೇಟೆ ವಿಜಯನಗರ ರೈತರ ಒಕ್ಕೂಟವು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಅವರ ಕಚೇರಿಗೆ ಆಗಮಿಸಿದ ಹೊಸಪೇಟೆ ವಿಜಯನಗರ ರೈತರ ಒಕ್ಕೂಟವು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಈ ಭಾಗದ ಬಾಳೆ ಬೆಳೆ ರೈತರು ಸೂಕ್ತ ಬೆಲೆ ಲಭಿಸದ ಭಾಗವಾಗಿ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಹಾಗಾಗಿ ಬಾಳೆ ಬೆಳೆಗೆ ಮಾರುಕಟ್ಟೆಯಲ್ಲಿ ವೈಜ್ಞಾನಿಕ ಬೆಲೆಯನ್ನ ನಿಗದಿಪಡಿಸಿ ಬಾಳೆ ಬೆಳೆ ರೈತರ ಹಿತವನ್ನ ಕಾಪಾಡಬೇಕೆಂದು ಕೋರಿಕೊಂಡಿದ್ದಾರೆ. ವಿಜಯನಗರ ರೈತರ ಒಕ್ಕೂಟದ ವತಿಯಿಂದ ತಹಸೀಲ್ದಾರರು ಮತ್ತು APMC ಆಡಳಿತಾಧಿಕಾರಿಗಳು, ಯಾಕಂದರೆ ಸದ್ಯ APMC ಎಲೆಕ್ಟೆಡ್ ಬಾಡಿ ಇಲ್ಲ, ಹೀಗಾಗಿ ತಹಸೀಲ್ದಾರರೇ ಒಂದು APMC ಆಡಳಿತಾಧಿಕಾರಿಗಳಾಗಿದ್ದಾರೆ. ಅವರ ಮುಖಾಂತರ ನಾವು ಅವರಿಗೆ ಹೊಸಪೇಟೆ ತಾಲೂಕಿನ ಬಾಳೆ ಬೆಳೆಗಾರರ ವತಿಯಿಂದ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಹೊಸಪೇಟೆಯಲ್ಲಿ ಒಂದು 5-6 ವರ್ಷಗಳ ಹಿಂದೆ ISR ಕಾರ್ಖಾನೆ ನಿಂತ ಮೇಲೆ ಈ ಭಾಗದ ಕಬ್ಬು ಬೆಳೆಗಾರರಿಗೆ ಬಹಳ ದೊಡ್ಡ ಕಷ್ಟ ಆಗಿದೆ. ಎಕರೆಗೆ ಕನಿಷ್ಠ 20,000 ರಿಂದ 25,000 ರೂಪಾಯಿ ಈ ಕಬ್ಬು ಬೆಳೆಗಾರರು ನಷ್ಟ ಅನುಭವಿಸ್ತಿದ್ದಾರೆ. ಈ ಕಾರಣಕ್ಕಾಗಿ ಅವರು ಬೇರೆ ದಾರಿಯೇ ಇಲ್ಲದೆ ಒಂದು ಬಾಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದ್ದಾರೆ. ಬಾಳೆ, ಸುಗಂಧಿ ಬಾಳೆ ಮತ್ತು ಯಾಲಕ್ಕಿ ಬಾಳೆ. ಸುಗಂಧಿ ಬಾಳೆ 100 ವರ್ಷಗಳಿಂದ ಬೆಳೀತಾ ಇದ್ದರೆ ಯಾಲಕ್ಕಿ ಬಾಳೆಯನ್ನು ಕಳೆದ 1 ದಶಕದಿಂದ ಬೆಳೀತಾ ಇದ್ದಾರೆ. ಆದರೆ ಯಾಲಕ್ಕಿ ಬಾಳೆಯಲ್ಲಿ ಒಂದು APMC ಮಾರುಕಟ್ಟೆಯಲ್ಲಿ ಆಗಲಿ ಅಥವಾ ಹೊರಗಡೆ ತೋಟಕ್ಕೆ ಬಂದು ಖರೀದಿ ಮಾಡತಕ್ಕಂಥ ಒಂದು ದಲ್ಲಾಳಿಗಳಿಂದ ಈ ಬಾಳೆ ಬೆಳೆಗಾರರಿಗೆ ಒಂದು ನ್ಯಾಯೋಚಿತವಾದಂಥ ಒಂದು ಬೆಲೆ ಸಿಗ್ತಾ ಇಲ್ಲ. APMC ಕಾಯ್ದೆಯ ಪ್ರಕಾರ ಒಂದು ಯಾವುದೇ ಕಾರಣಕ್ಕಾಗಿ ಬಾಳೆ ಬೆಳೆಗಾರರಿಂದ ಕಮಿಷನ್ ತಗೊಳ್ಬಾರ್ದಂಥ ಒಂದು ಸರ್ಕಾರದ ಕಾಯ್ದೆ ಇದೆ. ಆದರೆ ಕಾಯ್ದೆಗೆ ವ್ಯತಿರಿಕ್ತವಾಗಿ ಇವತ್ತು APMC ದಲ್ಲಾಳಿ ಅಂಗಡಿಗಳ ಮಾಲೀಕರು ರೈತರಿಂದ 4% ಕಮಿಷನ್ ತಗೊಳ್ತಿದ್ದಾರೆ. ಇದು ಬಹಳ ದೊಡ್ಡ ಅನ್ಯಾಯ ಇದು. ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೂಲಕ ಆದಷ್ಟು ಬೇಗನೆ ಒಂದು ಸಭೆಯನ್ನು ಕರೆದು ಬಾಳೆ ಬೆಳೆಗಾರರು ಮತ್ತು ದಲ್ಲಾಳಿ ಅಂಗಡಿಗಳ ಮಾಲೀಕರು ಮತ್ತು ಖರೀದಿದಾರರು ಒಂದು ತ್ರಿಪಕ್ಷೀಯ ಒಂದು ಸಭೆಯನ್ನು ಕರೆದು ಈ ದಲ್ಲಾಳಿ ಏನಿದೆ ಆ ದಲ್ಲಾಳಿ ಪ್ರಮಾಣವನ್ನು ತಾವು ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅಥವಾ 1% ದಲ್ಲಾಳಿ ಕೊಡೋಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಎರಡನೇದು ಅತ್ಯಂತ ಪ್ರಮುಖವಾದಂಥ ಒಂದು ಬೇಡಿಕೆ ಏನಂದರೆ, ಈ APMCಯಲ್ಲಿ ಆಗಲಿ ಹೊರಗಡೆಯಲ್ಲಿ ಆಗಲಿ ನಮ್ಮ ರೈತರು ಒಂದು ಬಾಳೆಗೊನೆಯನ್ನು ಒಯ್ದಾಗ ಆ ಬಾಳೆಗೊನೆಯ ಒಂದು ಗಾತ್ರ ಚೆನ್ನಾಗಿಲ್ಲ, ಕಾಯಿ ಸಣ್ಣವಿದ್ದಾವೆ, ಇದು ತೂಕ ಕಡಿಮೆ ಐತೆ ಅಂತಂದೇಳಿ 5 kg ಅಥವಾ 6 kg ತೂಕಕ್ಕಿಂತ ಕಡಿಮೆ ಇರ್ತಕ್ಕಂಥ ಬಾಳೆಗೊನೆಗಳನ್ನು ಮಾರುಕಟ್ಟೆ ದರಕ್ಕಿಂತ ಅರ್ಧ ದರದಲ್ಲಿ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅರ್ಧ ದರದಲ್ಲಿ ಇವ್ರು ತಗೊಳ್ತಾರೆ. ಒಂದು 40 ರೂಪಾಯಿ kg ಯಾಲಕ್ಕಿ ಬಾಳೆ ಇದ್ದರೆ 6 kgಗಿಂತ ಕಡಿಮೆ ಇದ್ದರೆ 20 ರೂಪಾಯಿ ಮಾಡ್ತಾರೆ. ಇದು ಬಹಳ ದೊಡ್ಡ ಅನ್ಯಾಯ ಇದೆ. ಇಲ್ಲಿ ಅರ್ಧ ದರ ತಗೊಳ್ತಾರಲ್ಲ, ಮಾರುಕಟ್ಟೆಯಲ್ಲಿ ಮಾತ್ರ ಇದು ಅರ್ಧ ದರ, ಇದು ಪೂರ್ತಿ ದರ ಅಂತ ಇರೋದಿಲ್ಲ ಸರ್. ಇದು ಬಹಳ ದೊಡ್ಡ ಅನ್ಯಾಯ. ದಯವಿಟ್ಟು ತಾವು ನೋಡಿರಿ ಸರ್, ಯಾಲಕ್ಕಿ ಬಾಳೆ ಬರೋದೇ 8 kg 9 kg, ಅದರಲ್ಲಿ 6 kgಗಿಂತ ಕಡಿಮೆ ಬಂದರೆ ಅರ್ಧ ದರ ಅಂದರೆ ಇದಕ್ಕಿಂತ ದೊಡ್ಡ ಅನ್ಯಾಯ ರೈತರಿಗೆ ಗೊತ್ತಿಲ್ಲ. ಆದುದರಿಂದ ಈ ಒಂದು ಪ್ರಮಾಣ ಏನಿದೆ, ಈ 3 kgಗಿಂತ ಕಡಿಮೆ ಇದ್ದರೆ ಒಂದು 3/4 ಪ್ರಮಾಣದಲ್ಲಿ ತಗೊಳ್ಳಿ. ಆದರೆ ಅರ್ಧ ದರ ತೊಗೊಂಡ್ರೆ ರೈತರ ಗತಿ ಏನಾಗಬೇಕು? ಇಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ತೋರಿಸ್ತೀನಿ ಸರ್, ಇದು 20 ರೂಪಾಯಿ kg, ಇದು 40 ರೂಪಾಯಿ kg ಅಂತ ಏನು ಮಾರೋದಲ್ಲ, ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ರೀತಿ ಮಾಡ್ತಾ ಇದ್ದಾರೆ. ಆದರೆ ರೈತ ಇದು ಗೊನೆ ಚೆನ್ನಾಗಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಅನ್ಯಾಯ ನಡೀತಾ ಇದೆ. ಇದು ನಮ್ಮ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮೊದಲೇ ರೈತರು ಫ್ಯಾಕ್ಟ್ರಿ ಇಲ್ಲದಕ್ಕೋಸ್ಕರ ಒಂದು ಸಂಕಷ್ಟದಲ್ಲಿದ್ದಾರೆ. ಇದರ ಈ ಒಂದು ಅವೈಜ್ಞಾನಿಕವಾದಂಥ ಒಂದು ನೀತಿಯನ್ನು ಖಂಡಿಸ್ತೀವಿ. ರೈತರಿಗೆ ಒಂದು ನ್ಯಾಯೋಚಿತವಾದಂಥ ಒಂದು ಬೆಲೆ ಕೊಡಬೇಕು. ಒಂದು ಅರ್ಧ kg, ಒಂದು 6 kgಗಿಂತ ಕಡಿಮೆ ಅನ್ನತಕ್ಕಂಥ ಒಂದು ಅನ್ಯಾಯದ ಒಂದು ತಾರತಮ್ಯವನ್ನು ತಾವು ನಿವಾರಣೆ ಮಾಡಬೇಕು. ಮೂರನೇದು ಮತ್ತೊಂದು ಕಾಣಿಕೆ ಏನು ಸರ್ ಅಂದರೆ, ಈಗ ಇದು ಒಂದು ಹೇಳೋದೇನೆಂದರೆ, ಪ್ರಮುಖವಾಗಿ ಮೂರನೇ ಒಂದು ಬೇಡಿಕೆ, ಇಲ್ಲಿ ಈ ಬಾಳೆ ಅಂಗಡಿಗಳ ಮಾಲೀಕರು ಇಲ್ಲೇನು ಹೊಸಪೇಟೆಯಾಗ ಇದ್ದಾರಲ್ಲ, ಅವರು ಬೇರೆ ಯಾರಲ್ಲ ಸರ್, ಅವರು ರೈತರೇ, ದೊಡ್ಡ ದೊಡ್ಡ ರೈತರೇ. ಅವ್ರ ಬಗ್ಗೆ ನಮಗೇನು ಇದಿಲ್ಲ, ಯಾವ ದ್ವೇಷ ಇಲ್ಲ, ಯಾವ ಒಂದು ಪೂರಕ ದ್ವೇಷ ಇಲ್ಲ. ಅವರು ರೈತರು, ನಾವು ಕೊಡ್ತಕ್ಕಂಥ ಮಾರಾಟಗಾರರು ರೈತರು. ಹೀಗಾಗಿ ಅವ್ರು ಏನು ಖರೀದಿ ಮಾಡ್ತಾರೆ
ಬಾಳೆಯನ್ನು ನಮ್ಮ ರೈತರಿಂದ ಖರೀದಿ ಮಾಡ್ತಾರಲ್ಲ, ಒಂದು ಬಿಳೆ ಚೀಟಿಯಲ್ಲಿ ಬರೆದು ಕೊಡ್ತಾರೆ. ಆ ಬಿಳೆ ಚೀಟಿಯಲ್ಲಿ ಬರೆದು ಕೊಟ್ಟಾಗ ಏನಾಗುತ್ತೆ, ನಮಗೆ ಆದದ್ರಿಂದ ತಮ್ಮ ಅಂಗಡಿಯ ಒಂದು ಪ್ರಿಂಟೆಡ್ ಏನು ರಸೀದಿಗಳು ಇರ್ತವೆ, ಆ ರಸೀದಿಯಲ್ಲಿ ಆ ಒಂದು ಬೆಲೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಒಟ್ಟಾರೆ ನಾನು ಹೇಳೋದೇನೆಂದರೆ, ಹೊಸಪೇಟೆ ತಾಲೂಕಿನ ಒಂದು ಬಾಳೆ ಬೆಳೆಗಾರರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ನ್ಯಾಯವನ್ನು ಕೊಡಬೇಕು. ಅವರ ಒಂದು ಬಾಳೆಗೆ ಒಂದು ನ್ಯಾಯೋಚಿತವಾದಂಥ ಒಂದು ಬೆಲೆಯನ್ನು ಕೊಡಬೇಕು. ಈ ಬಾಳೆಗೊನೆ ಸಣ್ಣದೈತೆ, ಇವು ಕಾಯಿ ಸಣ್ಣದಿದ್ದಾವೆ, ಇವು ರೋಗ ಬಿದ್ದೈತೆ ಅಂತಂದೇಳಿ ಈ ಅರ್ಧ ಬೆಲೆಗೆ ತೆಗೆದುಕೊಳ್ತಕ್ಕಂಥ ಈ ಒಂದು ಅನಿಷ್ಟ ಪದ್ಧತಿಯನ್ನು ರದ್ದುಪಡಿಸಲಿಕ್ಕೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬೇಗನೆ ಒಂದು ಮೀಟಿಂಗ್ ಕರಿಬೇಕು. ನಾವು ಅವ್ರ ಬಗ್ಗೆ ಇಲ್ಲ, ನಾವು ಮೊದಲಿಂದ ರೈತರು ನಾವೆಲ್ಲ ಒಂದಾಗಿದ್ದೀವಿ, ಬಟ್ ನ್ಯಾಯ ಕೊಡಬೇಕು. ಮತ್ತು ಇದೇ ಸಂದರ್ಭದಲ್ಲಿ ನಾನು ಹೊಸಪೇಟೆ ತಾಲೂಕಿನ ಒಂದು ರೈತರು ಮತ್ತು ಕಬ್ಬು ಬೆಳೆಗಾರರ ಒಂದು ಪರವಾಗಿ ನಮ್ಮ ವಿಜಯನಗರ ಕ್ಷೇತ್ರದ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾದ ಆನಂದ್ ಸಿಂಗ್ ಅವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗನೆ ಈ ಭಾಗದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಒಂದು ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಇನ್ನು ಎಪಿಎಂಸಿ ಅಧಿಕಾರಿಗಳೊಂದಿಗೆ ಈಗಾಗಲೇ ಮಾತನಾಡಲಾಗಿ ದಲ್ಲಾಳಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಎಪಿಎಂಸಿ ಅಧಿಕಾರಿಗಳು ತಿಳಿಸಿದ್ದಾರೆಂದು ತಹಸೀಲ್ದಾರ್ ಅವರು ಈ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಒಂದು ಮೀಟಿಂಗ್ ಮಾಡಿ ನಿಮ್ಮದು ಸಮಸ್ಯೆ ಬಗೆಹರಿಸ್ತಾರೆ. ನಾನು ಅವ್ರಿಗೆ ಹೇಳಿದೆ, ಒಂದು ಮೀಟಿಂಗ್ ಮಾಡ್ಬೇಕು ಸರ್, ನೀವು ಮೀಟಿಂಗ್ ಮಾಡಿ ಎಲ್ಲ ಬಗೆಹರಿಸ್ಬೇಕಂದ್ರೆ, ಇಲ್ಲ ಸರ್ ನಾವು ಬಂದು ಮೀಟಿಂಗ್ ಮಾಡಿಸ್ತೀನಿ, ನಿಮಗೆ ಕರೀತಾರಂತೆ ಕರೆದು ಒಂದು ಮೀಟಿಂಗ್ ತೊಗೊಂಡು ನಿಮ್ಮ ಸಮಸ್ಯೆ ಬಗೆಹರಿಸಿ ಕೊಡ್ತಾರೆ. ಥ್ಯಾಂಕ್ ಯು. ಈಗ ಆಲ್ರೆಡಿ ನಾವು ಮಾತಾಡಿ ನಿಮ್ಮಲ್ಲಿ ಬರ್ತಾ ಇದೆ. ಯಾಕಂದರೆ ರೈತರದು ISR ಕಾರ್ಖಾನೆ ಸ್ಟಾಪ್ ಆದಮೇಲೆ ಭಾಳ ದೊಡ್ಡ ಆರ್ಥಿಕ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ದಿನಾಂಕ 8 ಮತ್ತು 9ರಂದು ವಾಲ್ಮೀಕಿ ಜಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿ ಸಚಿವ ಆನಂದ್ ಸಿಂಗ್ ರವರಿಗೆ ಮದಕರಿ ನಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹೀಗೆ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಆವರಣದಲ್ಲಿ ವಾಲ್ಮೀಕಿಯ ಜಾತ್ರೆ ನಿಮಿತ್ತ ಅಲ್ಲಿಪುರ ಹನುಮಂತಪ್ಪ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಪ್ರಸನ್ನಾನಂದ ಸ್ವಾಮಿಗಳು ಸೇರಿದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಸೇರಿದಂತೆ ಸಚಿವರು, ಶಾಸಕರು ಹಾಗೂ ನಾಯಕ ಸಮುದಾಯದ ಮುಖಂಡರಿಂದ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ನಾನು ರಾಜಕೀಯವಾಗಿ ಬೆಳೆಯಲು ವಾಲ್ಮೀಕಿ ಸಮುದಾಯವೇ ಸಾಕ್ಷಿ, ಅದರಲ್ಲೂ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಲಿಂಗೈಕ್ಯ ಪುಣ್ಯಾನಂದಪುರಿ ಸ್ವಾಮಿಗಳೇ ಕಾರಣ ಎನ್ನುತ್ತಾ ವಾಲ್ಮೀಕಿ ಗುರುಪೀಠಕ್ಕೆ ರಥವನ್ನ ನಿರ್ಮಿಸಿಕೊಡಲು ಲಭಿಸಿರುವ ಅವಕಾಶ ನನ್ನ ಪೂರ್ವ ಜನ್ಮದ ಪುಣ್ಯವೆಂದರು. ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತು ಏನಾದರೂ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ 2006ರಲ್ಲಿ ನನಗೆ ಈ ಒಂದು ರಾಜಕೀಯದ ಒಂದು ಜನ್ಮ ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಇಡೀ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನನಗೆ ಅವತ್ತು ದಿವಸ ಕೊಟ್ಟಿರ್ತಕ್ಕಂಥ ಅವಕಾಶ ಇವತ್ತಿಗೂ ಹಂಗೆ ಮುಂದೆ ನಡೀತಾ ಇದೆ. ಅದು ನಿಮ್ಮ ಸಮಾಜದ ಕೊಡುಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 2006-7 ಇರಬೇಕು. ಪುಣ್ಯಾನಂದ ಪುರಿ ಮಹಾಸ್ವಾಮಿಗಳು ಅವತ್ತು ಇಡೀ ಕರ್ನಾಟಕ ರಾಜ್ಯದ ಸಮಾವೇಶ, ಅದು ವಿಜಯನಗರ ಕ್ಷೇತ್ರದ ಹೊಸಪೇಟೆ ನಗರದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ರು. ಆ ಸಮಾವೇಶದಲ್ಲಿ ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ನನಗೆ ವೇದಿಕೆ ಮೇಲೆ ಬಂದು ಕೆಲವು ವಿಚಾರಗಳು ಮಾತಾಡು ಅಂತ ಹೇಳಿದಾಗ ಖಂಡಿತವಾಗ್ಲೂ ನನಗೆ ಮಾತಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಆದ್ರೂ ಅದೇ ಛಲದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಬಂದ ನಂತರ ಇಲ್ಲಿವರೆಗೂ ಹಂಗೆ ಮುಂದೆ ಹೊರಿತಾ ಬರ್ತಾ ಇದ್ದೀನಿ. ಅಂದ್ರೆ ಅದು ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಮತ್ತೆ ತಮ್ಮ ಸಮಾಜದ ಆಶೀರ್ವಾದದಿಂದ ಇನ್ನು ನಾನು ಶಾಸಕನಾಗಿ, ಮಂತ್ರಿಯಾಗಿ ವಿಜಯನಗರ ಕ್ಷೇತ್ರದಲ್ಲಿ ಮುಂದೆ ಹೊರಿತಾ ಇದ್ದೀನಿ. ಹಾಗಾಗಿ ಇವತ್ತು ಈ ಒಂದು ಜಾತ್ರೆಯಲ್ಲಿ ಇಡೀ ರಾಜ್ಯ ಮತ್ತು ಅಕ್ಕಪಕ್ಕ ಜಿಲ್ಲೆ ನನಗೆ ಬಹಳಷ್ಟು ವಿಚಾರಗಳು ಹೇಳ್ತಾ ಇದ್ರು. ಇಡೀ ದೇಶದಲ್ಲೇ ಅತಿ ಎತ್ತರವಾದಂತ ರಥ ಏನಾದ್ರೂ ಇದ್ರೆ
ಅದು ಮಹರ್ಷಿ ವಾಲ್ಮೀಕಿ ಗುರುಗಳ ರಥ ಅನ್ನೋದನ್ನ ಇತಿಹಾಸದಲ್ಲಿ ಆಗಿರ್ತಕ್ಕಂಥದ್ದು. ಅದು ನನ್ನ ಯಾವ ಜನ್ಮದ ಪುಣ್ಯನೋ ಭಾಗ್ಯನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಆ ಭಾಗ್ಯ ಸಿಕ್ಕಿರೋದು ನನ್ನ ಅದೃಷ್ಟ, ನನ್ನ ಪಾಲಿಗೆ ಅದೃಷ್ಟ. ನನ್ನ ಜೀವನದ ಅತಿ ಸಂತೋಷವಾದಂತ ದಿವಸ. ಯಾಕಂದ್ರೆ ಜೀವನದಲ್ಲಿ ಬಹಳಷ್ಟು ಸಂತೋಷವಾದಂತ ಸಂದರ್ಭಗಳು ಬರುತ್ತೆ, ಬಹಳಷ್ಟು ಗಳಿಸಿದಾಗ, ಬಹಳಷ್ಟು ನಾವೇನೋ ಚುನಾವಣೆಯಲ್ಲಿ ಗೆದ್ದಾಗ. ಆದ್ರೆ ಇಂಥ ಒಂದು ಅವಕಾಶ ಎಲ್ಲರಿಗೂ ಸಿಗಲ್ಲ. ನನ್ನ ಜನ್ಮದ ಬಹಳ ಸಂತೋಷವಾದಂತ ದಿವಸ ಅಂದ್ರೆ ಇದು ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಹೆಸರು ಇರುತ್ತೆ ಅನ್ನೋ ಒಂದು ಮಾತಿಗೆ ನಾನು ಖಂಡಿತವಾಗ್ಲೂ ಈ ರಥ ನನಗೆ ಸಿಕ್ಕಿರೋದು ಬಹಳ ಸೌಭಾಗ್ಯ ಅನ್ನೋ ಒಂದು ಮಾತನ್ನ ಹೇಳೋಕೆ ಇಚ್ಛೆ ಪಡ್ತೇನೆ. ಈ ಸಮಾಜ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಆ ಹಿಂದೂ ಸಾಮ್ರಾಜ್ಯದ ಹಂಪಿ ಇತಿಹಾಸದಲ್ಲಿ ನಾಯಕ ಸಮಾಜ ಅವರ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಇರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನಾವು ಕೇಳಿದೀವಿ, ಓದಿದೀವಿ. ಹಾಗಾಗಿ ಇವತ್ತು ಈ ವೇದಿಕೆ ಮೇಲೆ ಪರಮ ಪೂಜ್ಯರು ತೀರ್ಮಾನ ತಗೊಂಡ ಹಾಗೆ ನನಗೆ ಮದಕರಿ ನಾಯಕ ಪ್ರಶಸ್ತಿಯನ್ನ ಪುರಸ್ಕಾರ ಮಾಡ್ತಾನ ಅಂತ ಹೇಳಿ ಸಲುವಾಗಿ ಖಂಡಿತವಾಗಲೂ ಅವರ ಪಾದಕ್ಕೆ ನಾನು ಕೋಟಿ ಕೋಟಿ ಶರಣಗಳನ್ನ ಅರ್ಪಿಸುತ್ತೇನೆ ಅನ್ನೋ ಮಾತನ್ನ ಹೇಳುತ್ತಾ, ಅದೇ ರೀತಿ ನಮ್ಮ ವಿಜಯನಗರ ಕ್ಷೇತ್ರ ಮತ್ತು ವಿಜಯನಗರ ಜಿಲ್ಲೆ ಮತ್ತು ಅವಳಿ ಜಿಲ್ಲೆಯಲ್ಲಿ ತಮ್ಮ ಸಮಾಜದ ಬಹಳಷ್ಟು ಪ್ರಭಾವ ಇದೆ. ಆ ಒಂದು ಇಡೀ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥ ನಿರ್ಧಾರ, ಕೆಲವರು ಪ್ರೋತ್ಸಾಹ ಕೊಟ್ಟರು, ನಾವು ಅದು ಮಾಡ್ದ, ಆದ್ರೆ ತಗೊಂಡಿರ್ತಕ್ಕಂಥ ನಿರ್ಧಾರ ಅದು ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಬಸವರಾಜ ಬೊಮ್ಮಾಯಿ ಅಣ್ಣನವರು ಮೀಸಲಾತಿಯಲ್ಲಿ ತಗೋಬೇಕಾಗಿರ್ತಕ್ಕಂಥ ನಿರ್ಧಾರ ಇವತ್ತು ಅಂತ ವ್ಯಕ್ತಿ ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಾರೆ ಅನ್ನೋದನ್ನ ಈ ಮಾತನ್ನ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ಬಳಿಕ ಸಚಿವ ಆನಂದ್ ಸಿಂಗ್ ರವರಿಗೆ ವಾಲ್ಮೀಕಿ ರತ್ನ ಪ್ರಶಸ್ತಿ ಜೊತೆಗೆ ಬೆಳ್ಳಿ ರಥವನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮಾತನಾಡಿ, ವಾಲ್ಮೀಕಿ ಸಮುದಾಯದ ಬಹು ವರ್ಷಗಳ ಬೇಡಿಕೆ ನಮ್ಮ ಸರ್ಕಾರದಿಂದ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸಲಾಗಿದೆ ಎನ್ನುತ್ತಾ ವಾಲ್ಮೀಕಿ ಜಾತ್ರೆಗೆ ರಥವನ್ನ ನಿರ್ಮಿಸಿಕೊಟ್ಟ ಸಚಿವ ಆನಂದ್ ಸಿಂಗ್ ರವರು ನಿಜಕ್ಕೂ ಭಾಗ್ಯವಂತರೆಂದರು. ಈ ವಾಲ್ಮೀಕಿ ಜಾತ್ರೆಗೆ ಒಂದು ಹೊಸ ಅರ್ಥ ಬಂದಿದೆ, ಒಂದು ಹೊಸ ಶಕ್ತಿ ಬಂದಿದೆ, ಒಂದು ಹೊಸ ಭರವಸೆ ಬಂದಿದೆ. ಅದಕ್ಕೆ ಯಾರಾದರೂ ಕಾರಣೀಭೂತರಾಗಿದ್ದರೆ ಅದಕ್ಕೆ ನಮ್ಮ ಪರಮ ಪೂಜ್ಯ ವಾಲ್ಮೀಕಿ ಗುರುಪೀಠದ ಮಹಾ ಜಗದ್ಗುರುಗಳು ಇದಕ್ಕೆ ಕಾರಣೀಭೂತರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಬಾರಿ ಈ ಜಾತ್ರೆ ನಡೀತು. ಕಳೆದ ಬಾರಿ ಜಾತ್ರೆಯಲ್ಲಿ ಬಹಳಷ್ಟು ಆತಂಕ, ದುಗುಡು, ಹಲವಾರು ವರ್ಷದ ನಮ್ಮ ಬೇಡಿಕೆ ಈಡೇರ್ತದೋ ಇಲ್ಲೋ, ಏನಾಗುತ್ತೋ ಏನಿಲ್ಲೋ ಅನ್ನುವಂತ ಒಂದು ದುಗುಡಿನಲ್ಲಿ ಜಾತ್ರೆ ಆಗಿತ್ತು. ಆದರೆ ಆ ವಾಲ್ಮೀಕಿಯ ಆಶೀರ್ವಾದ, ಆ ಪುಣ್ಯ ಪುರುಷನ ಆಶೀರ್ವಾದ, ಪರಮ ಪೂಜ್ಯರ ಆಶೀರ್ವಾದ, ಒಂದು ವರ್ಷ ಒಳಗಡೆನೆ ಆ ದುಃಖ ದುಮ್ಮಾನಗಳ ಕಾರ್ಮೋಡ ಸರಿದು ಭರವಸೆಯ ಸೂರ್ಯ ವಾಲ್ಮೀಕಿಯ ಸಮುದಾಯದ, ಕರ್ನಾಟಕದ ವಾಲ್ಮೀಕಿ ಸಮುದಾಯದ ಮೇಲೆ ಇವತ್ತು ಬಿದ್ದಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಈ ಸಮಾಜಕ್ಕೆ ಒಳ್ಳೆ ಭವಿಷ್ಯ ಇದೆ, ಈ ಸಮಾಜಕ್ಕೆ ಒಳ್ಳೆಯ ಬೆಳಕಿದೆ, ಈ ಸಮಾಜನ ಯಾರು ಕೂಡ ಅಳಗಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ವಿಜಯನಗರ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿರುವಂತ ಸಮಾಜ ಇದು, ಅಂತಿಂತ ಸಮಾಜ ಅಲ್ಲ. ನಾಯಕರಾಗಿ ರಾಜರಾಗಿ ಆಳಿರುವಂತಹ ಸಮಾಜ ಇದು. ಮದಕರಿ ನಾಯಕ
ಇಡೀ ಕರ್ನಾಟಕದ ಇತಿಹಾಸದಲ್ಲಿ ದಿಟ್ಟ ನಾಯಕ ಹೈದರಾಲಿ ಸೇನವನ್ನ ಹಿಮ್ಮೆಟ್ಟಿದ ನಾಯಕ, ಮದಕರಿ ನಾಯಕ. ಇವತ್ತು ಕೇವಲ ಮೀಸಲಾತಿ ಅಷ್ಟೇ ಅಲ್ಲ, ಈ ಜನಾಂಗಕ್ಕೆ ಒಂದು ವಿಶೇಷವಾಗಿರುವಂತಹ ಒಂದು ನಮ್ಮದೇ ಆದಂತಹ ಇಲಾಖೆ ಬೇಕು ಅಂದ್ರು ಗುರುಗಳು. ಇದೇ ವಾಲ್ಮೀಕಿ ಜಾತ್ರೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ನನ್ನ ಮೊದಲನೆಯ ಪ್ರಮುಖ ತೀರ್ಮಾನ ಇವತ್ತು ವಾಲ್ಮೀಕಿ ಸಮುದಾಯದ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಒಂದು ಹೊಸ ಇಲಾಖೆ ST ಇಲಾಖೆಯನ್ನ ಮಾಡಿರುವಂತದ್ದು ನನ್ನ ಮೊದಲನೆಯ ತೀರ್ಮಾನ. ಬಂಧುಗಳೇ, ಇವತ್ತು ಎಲ್ಲ ಕಾರ್ಯಕ್ರಮಗಳು ಅದರಿಂದ ಅನುಷ್ಠಾನ ಆಗ್ತಾ ಇದೆ. ಅನುದಾನವನ್ನು ಹೆಚ್ಚಿಕೊಟ್ಟಿದ್ದೇವೆ. 75 ಯೂನಿಟ್ ವರೆಗೂ ಉಚಿತವಾಗಿರುವಂತ ಕರೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. 25 ಲಕ್ಷ ರೂಪಾಯಿವರೆಗೂ ಜಮೀನು ತೆಗೆದುಕೊಳ್ಳೋದಕ್ಕೆ ಇವತ್ತು ಅನುದಾನವನ್ನ ಕೊಡ್ತಾ ಇದ್ದೇವೆ. ಈ ಸಮುದಾಯದ ರೈತರಿಗೆ ಮನೆಗಳಿಗೆ 2 ಲಕ್ಷ ರೂಪಾಯಿವರೆಗೂ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಸ್ಟೆಲ್ಗಳನ್ನು ಹೆಚ್ಚಿಗೆ ಮಾಡಿದ್ದೇವೆ. ಹಾಸ್ಟೆಲ್ ಇರುವಂತಹ ಸ್ಥಾನಗಳನ್ನು ಹೆಚ್ಚಿಗೆ ಮಾಡಿದ್ದೇವೆ. ಹಾಸ್ಟೆಲ್ ಫೀಸನ್ನು ಹೆಚ್ಚಿಗೆ ಮಾಡಿದ್ದೇವೆ. ಅದೇ ರೀತಿ ಈ ಸಮುದಾಯದ ಯುವಕರಿಗೆ ಸ್ವಯಂ ಉದ್ಯೋಗಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ. ಬಂಧುಗಳೇ, ಈ ಕೆಲಸ ಮುಂದೆ ವರಿತದೆ. ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸರ್ಕಾರ ಎಲ್ಲ ಯೋಜನೆಗಳಿಗೆ ಇನ್ನಷ್ಟು ಅನುದಾನವನ್ನು ಕೊಟ್ಟು ನಿಮ್ಮ ಜೊತೆಗೆ ನಾವು ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳು, ಅತ್ಯಂತ ದೊಡ್ಡ ತೇರು ಈ ಮಠಕ್ಕೆ ಇವತ್ತು ನಮ್ಮ ಆನಂದ್ ಸಿಂಗ್ ಅವರ ಕೊಡುಗೆ. 1.5 ಕೋಟಿ ರೂಪಾಯಿನ ಕೊಟ್ಟು ಇಡೀ ತೇರನ್ನು ಒಬ್ಬನೇ ಮಾಡಿದ್ದಾನೆ. ಸಾಮಾನ್ಯವಾಗಿ ಎಲ್ಲೂ ನಾವು ಕೇಳಿಲ್ಲ. ತೇರಿಗೆ ಒಂದು 7 ಜನ ಸೇರಿ ಒಂದು ತೇರು ಮಾಡ್ತಾರೆ, ಆದರೆ ಒಬ್ಬನೇ ಆ ತೇರನ್ನು ಮಾಡಿರುವಂತಹದ್ದು ನಿಜವಾಗ್ಲೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ. ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಅವನು ಭಾಗ್ಯವಂತ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾರಿಗೂ ಇಂಥ ಭಾಗ್ಯ ಸಿಗೋದಿಲ್ಲ. ಇಂಥ ದೊಡ್ಡ ಮಟ್ಟದ ತೇರನ್ನು ಮಾಡುವಂತಹ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅದು ನಮ್ಮ ಆನಂದ್ ಸಿಂಗ್ ಸಿಕ್ಕಿದೆ ಅಂತ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಲಿ. ಈ ಜಾತ್ರೆಯಲ್ಲಿ ಸಂಕಲ್ಪವಾಗಲಿ. ನಾವೆಲ್ಲ ಒಂದಾಗಿರ್ತೇವೆ, ಒಕ್ಕಟ್ಟಾಗಿರ್ತೇವೆ, ಸಮುದಾಯ ಜೊತೆಗೆ ಇರ್ತೇವೆ, ಗುರುಗಳ ಹಿಂದೆ ಇರ್ತೇವೆ, ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಮುಂದೆ ನಡೀತೇವೆ, ನಮ್ಮ ಉತ್ತಮವಾದ ಭವಿಷ್ಯವನ್ನು ನಿರ್ಮಾಣ ಮಾಡ್ತೇವೆ, ನಮ್ಮ ಹಕ್ಕನ್ನು ನಾವು ಸಂಪೂರ್ಣವಾಗಿ ಪಡೆದೇ ತೀರ್ತೇವೆ ಅನ್ನುವಂತಹ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭ ಹೆಜ್ಜೆ ಪಡ್ತೇನೆ. ಬಳಿಕ ಶ್ರೀಗಳಿಂದ ಸಿಎಂ ರವರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 33ನೇ ವಾರ್ಡ್ ಪ್ರದೇಶ ಮ್ಯಾಸಿಗೇರಿಯಲ್ಲಿ ಬರುವ ಗೋಚಂದ್ರಿ ಮಾರಿಮ್ಮ ದೇಗುಲ ನಿರ್ಮಿಸಲು 17 ಲಕ್ಷ ರೂಪಾಯಿ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ನಗರಸಭಾ ಜನಪ್ರತಿನಿಧಿಗಳಿಂದ ಭೂಮಿ ಪೂಜೆ ನಡೆಸಲಾಗಿದೆ. ಹೀಗೆ ಹಲವು ವರ್ಷಗಳಿಂದ ಗೋಚಂದ್ರಿ ಮಾರಿಮ್ಮನನ್ನ ಇಲ್ಲಿನ ನಾಯಕ ಸಮುದಾಯದಿಂದ ಪೂಜಿಸಿಕೊಂಡು ಬರಲಾಗುತ್ತಿತ್ತು. ದೇವಸ್ಥಾನ ನಿರ್ಮಿಸಿಕೊಡುವಂತೆ ಕೇರಿಯ ದೈವಸ್ಥರು ಸಚಿವರಲ್ಲಿ ಬೇಡಿಕೆ ಇರಿಸಿದ್ದರು. ಈ ಭಾಗವಾಗಿ 17 ಲಕ್ಷ ರೂಪಾಯಿ ಅನುದಾನ ಒದಗಿಸಲಾಗಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ನಗರಸಭಾ ಅಧ್ಯಕ್ಷರು, ಈ ಭಾಗದ ನಗರಸಭಾ ಸದಸ್ಯರು, ಸಮಾಜ ಸೇವಕ ಧರ್ಮೇಂದರ್ ಸಿಂಗ್ ಹಾಗೂ ಕೇರಿಯ ದೈವಸ್ಥರಿಂದ ದೇವಸ್ಥಾನದ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಹೊಸಪೇಟೆ ನಗರಸಭೆಯ 14ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ 17 ಲಕ್ಷ ಮೊತ್ತದಲ್ಲಿ ಗೋಚಂದ್ರಿ ಮಾರಿಮ್ಮ ದೇವಿಯ ದೇಗುಲವನ್ನ ನಿರ್ಮಿಸಲಾಗುತ್ತಿದೆ ಎಂದು ಗುಡುಗುಂಟೆ ಮಲ್ಲಿಕಾರ್ಜುನ್ ರವರು ಈ ವೇಳೆ ತಿಳಿಸಿದ್ದಾರೆ. ಈ ಒಂದು ದಿವಸ ಗೋಚಂದ್ರಿ ಮಾರಿಮ್ಮ ದೇವಸ್ಥಾನ 33ನೇ ವಾರ್ಡು 14ನೇ ಹಣಕಾಸು ಸೇವಿಂಗ್ ಅನುದಾನದಲ್ಲಿ ನಗರಸಭೆ ವತಿಯಿಂದ 17 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿ ಇವತ್ತೊಂದು ಕಾಮಗಾರಿ ಭೂಮಿ ಪೂಜೆ ಮಾಡಿ ಬಂದಿರುವಂಥ ಮುನ್ನಾ ಸಿಂಗ್ ಧನ್ಯವರಿಗೂ ಹಾಗೂ ನಗರಸಭೆ ಅಧ್ಯಕ್ಷರಿಗೂ ಹಾಗೂ ನಗರಸಭೆ ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ಈ ತಾಯಿ ಸಮುದಾಯ ಭವನವನ್ನು ಒಳ್ಳೆಯ ರೀತಿಯಿಂದ ಗುತ್ತಿಗೆದಾರ ನೆರವೇರಿಸಲಿ ಅಂತ ಹೇಳ್ತಾ, ಈ ಒಂದು ತಾಯಿ ಯಾವುದೇ ಒಂದು ವಿಘ್ನಗಳನ್ನೆಲ್ಲ ವಿನಾಶ ಮಾಡಿ ಈ ಒಂದು ಗುಡಿ ಸಲೀಸಾಗಿ ನಡೀಲಿ ಅಂತಂದೇಳಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವಿ ಪರವಾಗಿ ಜೈ ಜೈ ಮಾರಿಯಮ್ಮ ದೇವಿ. ಇನ್ನು
50ರಿಂದ 55 ಲಕ್ಷ ಮೊತ್ತದಲ್ಲಿ ಯಾತ್ರಿ ನಿವಾಸ ನಿರ್ಮಿಸಿಕೊಡಲು ಸಚಿವ ಆನಂದ್ ಸಿಂಗ್ ರವರು ಯೋಜನೆಯೊಂದನ್ನು ರೂಪಿಸಿದ್ದಾರೆಂದು ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಇವತ್ತು ಗೋಚಂದ ಮಾರಮ್ಮ ದೇವಸ್ಥಾನದ ಗರ್ಭಗುಡಿಗೆ ಭೂಮಿ ಪೂಜೆ ಮಾಡತಕ್ಕಂಥ ಎಲ್ಲ ನನ್ನ ಹಿರಿಯರು ಹಾಗೂ ಸದಸ್ಯರಾದ ಗುರುಗುಂಟೆ ಮಲ್ಲಿಯವರಾಗಲಿ, ಶೇಖರಿ ಅವರು, ಆಮೇಲೆ ಕಣ್ಣಿಕಂಬಣ್ಣವರು, ಇವತ್ತೆಲ್ಲರೂ ಈ ಒಂದು ದೇವಿಯ ದೇವಸ್ಥಾನಕ್ಕೆ ಗರ್ಭಗುಡಿ ಮಾಡೋಕ್ಕೆ ಇದು ಒಂದು 14 ಹಣಕಾಸಿನಲ್ಲಿ ಸೇವಿಂಗ್ಸ್ ಅಮೌಂಟ್ ಇದೆ. ಅದರಲ್ಲಿ ಈ ಒಂದು ಕಾಮಗಾರಿಯನ್ನು ನಮ್ಮ ಗುರುಗುಂಟೆ ಮಲ್ಲಿಯವರು ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸುಮಾರು ಒಂದು 50ರಿಂದ 55 ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಕೂಡ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರಿಗೆ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಈ ಗರ್ಭಗುಡಿ ಆದ ನಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಈ ಎಲ್ಲ ಕೇರಿಯ ಗರಡಿ ಮನೆಗಳು ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ಕೂಡ ಒಂದು ಸುಂದರವಾದ ಒಂದು ಯಾತ್ರಿ ನಿವಾಸ ಈ ಭಾಗಕ್ಕೆ ಆಗಲೇ ಸಚಿವರು ಮಾತು ಕೊಟ್ಟಿದ್ದಾರೆ. ಏನಂದರೆ ಇವಾಗ ಕೆಲವೇ ದಿವಸಗಳಲ್ಲಿ ನೀತಿ ಸಮಿತಿ ಜಾರಿಗೆ ಬರುವಂಥ ಒಂದು ಸಾಧ್ಯತೆ ಇರೋದರಿಂದ ನಾವು ಈ ಒಂದು ಕಾಮಗಾರಿಯನ್ನು ಮುಂದಿನ ದಿನಕ್ಕೆ ನಾವು ತಗೊಂಡಿದ್ದೀವಿ. ಈ ಒಂದು ಕಾಮಗಾರಿ ಗರ್ಭಗುಡಿಯ ಕಾಮಗಾರಿ ಶಿವರಾಜ್ ಅಂತ ಹೇಳಿ ಒಬ್ಬ ಗುತ್ತಿಗೆದಾರ, ಒಳ್ಳೆಯ ಕೆಲಸಗಾರ ಅವನು. ಯಾಕಂದರೆ ನಮ್ಮ ಕಮಲಾಪುರಲ್ಲಿ ಕೂಡ ಎಲ್ಲ ಗುಡಿಗಳು ಇವತ್ತೇನು ಕಲ್ಲಿಂದ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಆತನೇ ಮಾಡ್ತಾಯಿದ್ದಾನೆ. ಇದಕ್ಕೂ ಮುಂದಿನ ದಿನಗಳಲ್ಲಿ ಕಲ್ಲಿಂದನೇ ಬೇಕಂತ ಹೇಳಿದ್ರೆ ನಾವು ಕಲ್ಲಿಂದ ಮಾಡಿಕೊಡ್ತೀವಿ, ಇಲ್ಲ RCC ಪಿಲ್ಲರ್ಗಳು ಹಾಕಿ RCC ಪಿಲ್ಲರಿಂದ ಮಾಡಿರಿ ಅಂದರೆ ಅದಕ್ಕೂ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡಿಕೊಡೋಕ್ಕೆ ಸಚಿವರು ಆಗಲೇ ಒಪ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಈ ಭೂಮಿ ಪೂಜೆ ಕಾರ್ಯ ಈ ತಾಯಿ ಗುಡಿ ಸುಮಾರು ವರ್ಷದಿಂದ ಬರೀ ರಸ್ತೆಗೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಸುಮಾರು ಸರಿ ಮಲ್ಲಿ ಕೂಡ ಬಂದು ಕೇಳ್ಕೊಂಡಾಗ ಇವತ್ತು ಅದಕ್ಕೆ ಒಂದು ಕಾರ್ಯರೂಪಕ್ಕೆ ಬಂದಿದೆ ಅಂತ ಹೇಳಿ ನಾನು ಬಯಸ್ತೇನೆ. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು, ನಮ್ಮ ಅಧ್ಯಕ್ಷರ ಸುಂಕಮ್ಮವರಾಗಿರ್ಬೋದು, ಎಲ್ಲ ವಾರ್ಡಿನ ಕೌನ್ಸಿಲರ್ ಹಾಗೂ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೊಸಪೇಟೆ ನಗರಸಭಾ ವ್ಯಾಪ್ತಿಯ ಬಹುತೇಕ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇತ್ತೀಚೆಗೆ ಚಿತ್ವಾಡ್ಗಿ ಪ್ರದೇಶದಲ್ಲಿ ಬಾಲಕಿಯೊಬ್ಬಳಿಗೆ ಬೀದಿ ನಾಯಿ ಕಚ್ಚಿದ ಭಾಗವಾಗಿ ವಿಪರೀತ ಗಾಯಗೊಂಡ ಬಾಲಕಿಯನ್ನ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ದಿನಾಂಕ 10ರಂದು ಚಿತ್ವಾಡ್ಗಿ ಪ್ರದೇಶದಲ್ಲೇ ಬಾಲಕನೊಬ್ಬನಿಗೆ ಬೀದಿ ನಾಯಿ ಕಚ್ಚಿದ ದುರ್ಘಟನೆ ನಡೆದಿದೆ. ಹೌದು, ಚಿತ್ವಾಡ್ಗಿ 1ನೇ ವಾರ್ಡ್ ಸಂತೆಬೈಲು ನಿವಾಸಿಯಾಗಿರುವ 8ನೇ ತರಗತಿ ಉಲ್ಲಾಸ್ ಎಂಬ ವಿದ್ಯಾರ್ಥಿಗೆ ಬೀದಿ ನಾಯಿ ಕಚ್ಚಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಈ ರೀತಿಯ ಪ್ರಕರಣಗಳು ಆಗಿಂದಾಗಿ ನಡೆಯುತ್ತಲೇ ಇವೆ. ನಗರಸಭೆಯವರ ಬೇಜವಾಬ್ದಾರಿಯೇ ಬೀದಿ ನಾಯಿಗಳ ಹಾವಳಿಗೆ ಕಾರಣ ಎಂದು ಬೀದಿ ನಾಯಿಯಿಂದ ಕಡಿಸಿಕೊಂಡ ಉಲ್ಲಾಸ್ರವರ ತಂದೆ ನಗರಸಭಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗ ಕೆ ಉಲ್ಲಾಸ್ ಅಂತೇಳಿ 8ನೇ ತರಗತಿ ಸ್ಕೂಲಲ್ಲಿ ಇರ್ತೇನೆ. ಬೆಳಿಗ್ಗೆ 8:15 ಸ್ಕೂಲಿಗೆ ಹೋಗ್ಬೇಕಾದ್ರೆ 5ಕ್ಕೆ ತನಕ ನಾಯಿ ಬಂದು ಹಿಡ್ಬಿಡೈತೆ. ಮೊನ್ನೆವರೆಗೆ ಟೈಮ್ ಫಸ್ಟಿಗೆ ಈ ಒಂದು ವಾರದಿಂದ ಅದೇ ಟೈಮ್ ಹಿಂಗೆ ಆಗಿತ್ತು. ಸೇಮ್ ಅವ್ರಿಗೆ ಚೆನ್ನಾಗಿ ಕರೆದು ಭಾಳ ಅನಾಹುತ ಆಗಿತ್ತು. ಇವ್ರು ಮುನ್ಸಿಪಾಲಿಟಿ ನೋಡಿದ್ರೆ ಬಂದು ಒಂದು 4 ದಿನಕ್ಕೆ ಕಟಚಾರಕ್ಕೆ ಬಂದು ಕೊಡತಕ್ಕಂಥ ಒಂದು 4 ನಾಯಿ ಹಿಡ್ಕೊಂಡು ಹೋಗ್ಬಿಟ್ರು. ಮತ್ತೆ ಬರ್ತಾ ಇಲ್ಲ ನೋಡಿದ್ರೆ ಅಲ್ಲಿ ನೋಡಿದ್ರೆ ನಾಯಿ ಬೀದಿ ನಾಯಿಗಳು ಒಂದೊಂದು ಏರಿಯಾದಾಗ 10-20 ನಾಯಿಗಳು ಹಂಗೆ ಅದಾವೆ. ಇದೇ ರೀತಿ ಮತ್ತೆ ಒಂದು ಹುಡುಗರಿಗೆ ನಾನು ಹಿಂಗೆ ದಿನ ಹಾಕ್ಯಂತಿದ್ರೆ ನಾವು ಹೆಂಗೆ ಮಾಡಬೇಕು? ಯಾವುದೇ ಕಾರಣಕ್ಕೆ ಅವ್ರೇನು ಇದು ಮಾಡ್ತಾ ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಪೇಪರ್ನಾಗ ಹಾಕ್ತಾರೆ, ನಾಯಿ ಹಿಡಿದೀವಿ ಅಲ್ಲಿ ಹಿಡಿದೀವಿ ಇಲ್ಲಿ ಇದ್ದೀವಿ ಅಂತೇಳಿ ಹಾಕ್ಯಂತದಾರೆ ಅಷ್ಟೇ. ಅಲ್ಲಿ ಬಂದು ಯಾರು ಒಬ್ಬರು ಒಂದಿನ ಬಂದು ಹೋದ್ರೆ ಮತ್ತೆ ಬಂದು ಅಲ್ಲಿ ಏನು ಮಾಡಿಲ್ಲ. ಇದರಿಂದ ನಮಗಂತೂ ಹುಡುಗರನ್ನ ಹೊರಗೆ ಕಳಿಸ್ಬೇಕಂದ್ರೆ ಭಾಳ ಹೆದರಿಕೆ ಆಗೈತೆ. ಅದಕ್ಕಾಗಿ ನಾವು ಈಗ ಹೋಗಿ ಕಂಪ್ಲೇಂಟ್ ಮಾಡಿ ಅದರ ಬಗ್ಗೆ ಏನು ಬಗ್ಗೆ ಇದು ಮಾಡ್ತೀವಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
12 ವರ್ಷದ ಉಲ್ಲಾಸ್ ಆಸ್ಪತ್ರೆಗೆ ದಾಖಲು, ಎಚ್ಚೆತ್ತುಕೊಳ್ಳಬೇಕಿದೆ ನಗರಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.